ಆ ಟೇಸ್ಟು ಇದು ನಮ್ಮ ಯಲವಳ್ಳಿ ರಮೇಶ್ ಅನ್ನೋರ ಕುಟುಂಬ ಇನ್ನೂ ಚೆನ್ನಾಗಿರಲಿ, ಆರೋಗ್ಯವಾಗಿರಲಿ, ಭಾಗ್ಯವಂತರು ಸಾಕು, ಭಾಗ್ಯ ದೇವ್ರು ಕೊಟ್ಟಿದ್ದಾನೆ, ಆರೋಗ್ಯ ಕೊಡಲಿ, ಅವ್ರಿಗೆ ಒಳ್ಳೆ ಅಧಿಕಾರ ಸಿಕ್ಕಲಿ ಅಂತೇಳಿ ಆಶಿಸ್ತೀವಿ. ಈಗ ನಮ್ಮ ಶ್ರೀ ಬೈರೇಗೌಡರ ಜನ್ಮದಿನಾಚರಣೆ ಪ್ರಯುಕ್ತ 20ನೇ ವರ್ಷದ ಪುಣ್ಯ ಸ್ಮರಣೆ ಪ್ರಯುಕ್ತ ಈಗ ಅನ್ನದಾನ ಮಾಡ್ತಾ ಇದ್ದೀವಿ. ಅವರು ಬೈರೇಗೌಡರು ಅಂದರೆ ನಾವು ಚಿಕ್ಕ ಹುಡುಗರು, ನಮಗಿನ್ನೂ ಎಲೆಕ್ಷನ್ ಪವರ್ ಬಂದಿತ್ತೋ ಇಲ್ಲ, ಅಷ್ಟೊತ್ತಿಗೆ ಕೃಷಿ ಸಚಿವರಾಗಿದ್ದರು. ಚಿಕ್ಕಬಳ್ಳಾಪುರದಲ್ಲಿ ಕೃಷಿ ಸಚಿವರಾಗಿದ್ದಾಗ ಔಷಧಿ ಅಂಗಡಿಗಳವರು ಬಾಗಿಲು ಮುಚ್ತಾ ಇದ್ರು, ಬಾಗಿಲು ಮುಚ್ಕೊಂಡು ಹೊರಟೋಗ್ಬಿಡೋರು. ಯಾಕೆ ಅಂದರೆ ಅವರು ನಮ್ಮ ರೈತರು ಚೆನ್ನಾಗಿರಲಿ, ಗುಣಮಟ್ಟದ ಔಷಧಿಗಳು ಕೊಡಬೇಕು, ಬೀಜ ಕೊಡಬೇಕು, ಕಳಪೆ ಬೀಜ ಇರಬಾರ್ದು ಅನ್ನೋದು ಒಂದೇ ಧ್ಯೇಯ. ಅಂಥ ಸಚಿವರು ಇನ್ನು ಮತ್ತೆ ಬರಲ್ಲ, ನಾವು ಅಂದ್ಕೊಂಡಿದ್ದ ಮತ್ತಿಗೆ ಇದುವರೆಗೂ ಬಂದಿಲ್ಲ, ಇನ್ನು ಬರ್ತಾರೋ ಇಲ್ಲ ಗೊತ್ತಿಲ್ಲ. ಅಂಥ ಮನುಷ್ಯರು ಪುಣ್ಯಸ್ಮರಣೆ ಇವತ್ತು ಅನುಸರಿಸ್ಕೊಂಡು ನಮ್ಮ ರಮೇಶ್ ಅಣ್ಣವರು ಯಾವಾಗಲೂ ಸದಾ ಸಿ ಬೈರೇಗೌಡ್ರನ್ನ ಅವ್ರನ್ನ ನೆನೆಸ್ಕೊಳ್ತಾ ಇರ್ತಾರೆ. ಮನೆ ಊಟ ಅಲ್ಲ, ಮನೆ ಊಟಕ್ಕಿಂತ ಚೆನ್ನಾಗಿದೆ ಅಂದರೆ ತಪ್ಪಾಗಲಾರ್ದು. ಕಾರಣ ಏನು ಅಂದರೆ ನಮ್ಮ ರಮೇಶ್ ಅಣ್ಣವ್ರು ಹೇಳಿರೋದಿದೆ, ಅಪ್ಪ ನೀನು ಎಷ್ಟು ಹೊಲ್ತೀವೋ ಗೊತ್ತಿಲ್ಲ, ಗುಣಮಟ್ಟವಾಗಿ ಮಾಡಿ, ಗುಣಮಟ್ಟವಾಗಿರಲಿ. ಯಾಕೆ ಅಂದರೆ ಇಲ್ಲಿ ಬರೋವಂಥ ಕೂಲಿ ಕಾರ್ಮಿಕರು ಬೇರೆ ರಾಜ್ಯಗಳಿಂದ ಬರ್ತಾರೆ, ಅವ್ರು ಯಾರೋ ಒಂದು ಊಟ ಹಾಕ್ಬಿಟ್ರು ಅನ್ನೋ ಭಾವನೆ ಇರಬಾರ್ದು, ಒಳ್ಳೆ ಊಟ ಕೊಡಬೇಕು, ಗುಣಮಟ್ಟದ ಊಟ ಕೊಡಬೇಕು ಅಂತ ಹೇಳಿದ್ದಾರೆ. ಅರ್ಧ ಭಾಗ, ಈಗ ಮುಕ್ಕಾಲು ಭಾಗ, ಈಗ ನಾವು ಬಡ್ಸೋಕೆ ಆಗ್ತಾ ಇಲ್ಲ, ನಮಗೆ ಶಾರ್ಟೇಜ್ ಆಗ್ತಾ ಇದೆ. ಆ ರೀತಿ ಜನ ಸ್ಪಂದನೆ ತಿಳ್ಕೊಳ್ತಾರೆ. ದಿನ ವಾರಕ್ಕೆ 2 ಸಾರಿ ಇನ್ನೂ ಬರಲಿಲ್ಲ, ನಮ್ಮ ರಮೇಶನವ್ರ ಗಾಡಿ ಬರಲಿಲ್ಲ, ನನ್ನ ಕೇಳ್ತಾ ಇರ್ತಾರೆ, ಅಣ್ಣ ಇನ್ನೂ ತಿಂಡಿ ಬರಲಿಲ್ಲ ಅಂತ ಕೇಳ್ತಾ ಇರ್ತಾರೆ. ಅದೆಲ್ಲ ಅವ್ರಿಗೆ ಆ ಸೇವೆಯನ್ನು ನಮ್ಮ ರಮೇಶನವ್ರು ಸಲ್ಲಿ. ಮಾಜಿ ಸಚಿವ ಧೀಮಂತ ನಾಯಕ ಬೈರೇಗೌಡರವರ 20ನೇ ವರ್ಷದ ಪುಣ್ಯ ಸ್ಮರಣೆ ಅಂಗವಾಗಿ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಯಲವಳ್ಳಿ ರಮೇಶ್ ಪುಣ್ಯ ಸ್ಮರಣೆ ಕಾರ್ಯಕ್ರಮ ಆಚರಣೆ ಮಾಡಿದರು. ರೈತರು, ಕೃಷಿ ಕಾರ್ಮಿಕರು ಮತ್ತು ಹಮಾಲಿ ಕೆಲಸ ಮಾಡುವವರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಯಲವಳ್ಳಿ ರಮೇಶ್ ಅವರ ಅಭಿಮಾನಿಗಳ ಬಳಗದಿಂದ ಆಚರಿಸಲಾಯಿತು. ಚಿಕ್ಕಬಳ್ಳಾಪುರ ನಗರದ ಎಪಿಎಂಸಿ ಮಾರ್ಕೆಟ್ನಲ್ಲಿ ರೈತರಿಗೆ ಮತ್ತು ಕೂಲಿ ಕೆಲಸ ಮಾಡುವ ಜನರಿಗೆ ಊಟದ ವ್ಯವಸ್ಥೆ ಮಾಡುವ ಮೂಲಕ ಬೈರೇಗೌಡರವರನ್ನ ನೆನಪಿಸಿಕೊಳ್ಳಲಾಯಿತು. ಕೂಲಿ ಕಾರ್ಮಿಕರು ಹೋಟೆಲ್ಗೆ ಹೋಗಿ ತಿಂಡಿ ತಿನ್ನಬೇಕಾದ್ರೆ 50 ರಿಂದ 60 ರೂಪಾಯಿ ಬೇಕಾಗುತ್ತೆ. ಅಷ್ಟು ಹಣ ಕೊಟ್ಟರೂ ಹೊಟ್ಟೆ ತುಂಬೋದಿಲ್ಲ. ಆದ್ದರಿಂದ ಬೈರೇಗೌಡ ಹೆಸರಲ್ಲಿ ಉಚಿತ ಊಟದ ವ್ಯವಸ್ಥೆಯನ್ನ ಇಲ್ಲಿ ಮಾಡಲಾಗಿದೆ ಎಂದು ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಯಲವಳ್ಳಿ ರಮೇಶ್ ತಿಳಿಸಿದರು. ನನ್ನ ರಾಜಕೀಯ ಮಾರ್ಗದರ್ಶಕರು ಹಾಗೂ ಸಮಾಜಮುಖಿ ಗುರುಗಳಾದ ಬೈರೇಗೌಡರವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬಕ್ಕೆ ಇವರ ಅಗಲಿಕೆಯನ್ನು ಭರಿಸುವ ಶಕ್ತಿ ಕೊಡಲಿ ಎನ್ನುವ ಆಶಯ ವ್ಯಕ್ತಪಡಿಸಿದರು.
ಈ ಮಾರ್ಕೆಟಲ್ಲಿ ಹಮಾಲಿಗಳು, ಕೃಷಿ ಕಾರ್ಮಿಕರು, ರೈತರು ಇವರೆಲ್ಲ ಅನೇಕ ಜನ ಪಾಪ ದೂರದಿಂದ ಬರ್ತಾರೆ. ಅವ್ರು ಹೋಟ್ಲಿಗೆ ಹೋಗಿ ಹೇಳಿದ್ರು, ಇಂಟರ್ವ್ಯೂ ಮಾಡಿದಾಗ ಹಮಾಲಿಗಳು ಹೇಳಿದ್ರು, ನಾವು ಹೋಟ್ಲಿಗೆ ಹೋಗಿ ಅಲ್ಲಿ 70-80 ರೂಪಾಯಿ ಕೊಟ್ಟರೆ ಒಂದು ಪ್ಲೇಟ್ ಚಿತ್ರಾನ್ನ ಕೊಡ್ತಾರೆ, ಒಂದು ವಡೆ ಕೊಡ್ತಾರೆ. ಇಲ್ಲಿ ಹೊಟ್ಟೆ ತುಂಬ ಯಥೇಚ್ಛವಾಗಿ ತಿಂತೀವಿ ಭಾಳ ತೃಪ್ತಿಯಾಗಿ. ನಾವು ಹೋಟ್ಲಿಗೆ ಅಷ್ಟು ದೂರ ಹೋಗೋ ಬದಲು ನೀವು ನಮ್ಮ ಮನೆ ಬಾಗಿಲಿಗೆ ತಂದು ಕೊಟ್ಟಾಗ ನಾವು ಇನ್ನೊಂದು 10 ಮೂಟೆ ಎತ್ತಾಕ್ಬಿಟ್ಟು ಇನ್ನೊಂದು 45 ರೂಪಾಯಿ ಸಂಪಾದನೆ ಮಾಡೋಕ್ಕೆ ಅನುಕೂಲ ಆಯಿತು ಅಂತೇಳಿ. ಅದು ವಿಶೇಷವಾಗಿ ಬೈರೇಗೌಡರು ನನ್ನ ರಾಜಕೀಯದ ಮಾರ್ಗದರ್ಶಕರು, ಜನಸೇವೆ ಮಾರ್ಗದರ್ಶಕರು, ರೈತಪರ ಹೋರಾಟಗಾರರು, ಕೃಷಿ ಮಂತ್ರಿಗಳಾಗಿದ್ದಂಥ ಮಹಾನುಭಾವರು. ಕಳೆದ 20 ವರ್ಷದಿಂದನೂ ನಾನು ಅವ್ರ ಹೆಸರಲ್ಲಿ ಪ್ರತಿ ವರ್ಷವೂ ಬೆಳಗ್ಗೆ ರೋಗಿಗಳಿಗೆ ಬ್ರೆಡ್ಡು, ಹಣ್ಣು, ಹಂಪಲು ಎಲ್ಲ ವಿತರಣೆ ಮಾಡೋದು. ತಿರುಗಿ ಈ ಸಾರಿ ವಿಶೇಷವಾಗಿ ಈ ಒಂದು ದಿನದ ಅವ್ರಿಗೆ ಸಮರ್ಪಣೆ ಮಾಡಿ ಅವ್ರ ಹೆಸರಲ್ಲಿ ಅನ್ನದಾನವನ್ನು ಏರ್ಪಡಿಸಿದ್ವಿ. ಇದು ನನಗೆ ಸಂತೋಷ ಆಗ್ತದೆ, ನನಗೆ ಹೆಮ್ಮೆ ಅನಿಸ್ತದೆ, ನನಗೆ ಹೆಮ್ಮೆ ಅನಿಸ್ತದೆ. ಆ ಜನ ತಿಂದು ಹೊಟ್ಟೆ ತುಂಬ ತಿಂದು ತೇಗಿ ನೀರು ಕುಡಿದು, ಇಲ್ಲೇ ನೀರು ಕುಡಿದು ಅವ್ರು ಖುಷಿಪಟ್ಟು ನೆಗೆ ಬಿಡಿ ಒಳ್ಳೆ ಅನ್ನದಾನ ಮಾಡ್ತಾಯಿದ್ದೀರಿ ಅಂದರೆ ಅದೇ ಸಾಕು. ನಮ್ಗೆ ಏನು ಹಾಕ್ಕೊಂಡು ಹೋಗಲ್ಲ, ಬರೋ ಬೆತ್ತಲೆ ಹೋಗೋ ಬೆತ್ತಲೆ. ಇದು ಮಾಡ್ತೀವಲ್ಲ, ಆ ಬಡವರು, ದೀನದಲಿತರು, ಭಿಕ್ಷುಕರು, ಅನ್ನಕ್ಕೆ ಅನೇಕ ಜನ ಹಮಾಲಿಗಳು, ಕೃಷಿ ಕಾರ್ಮಿಕರು, ಮೂಟೆ ಹೊರೋರು, ಈ ಥರ ಅನೇಕ ಜನ ಪಾಪ ಇಲ್ಲಿ ಶ್ರಮಜೀವಿಗಳು ಶ್ರಮ ಬರೀ 100 ರೂಪಾಯಿ ದಿನಕೂಲಿಗೆ ಶ್ರಮಪಟ್ಟು ಬೆವರು ಸುರಿಸುವಂಥ ಜನ ತೃಪ್ತಿಯಾಗಿ ಹೊಟ್ಟೆ ತುಂಬ ಊಟ ಮಾಡ್ತಾರೆ. ಅದೇ ನಮ್ಗೆ ಆನಂದ. ಅದು ಬೈರೇಗೌಡರ ಆತ್ಮಕ್ಕೆ ಶಾಂತಿ ಸಿಗಲಿ. 20ನೇ ವರ್ಷದ ಪುಣ್ಯ ಸ್ಮರಣೆ ನಿರಂತರವಾಗಿ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಉಸಿರೋವರೆಗೂ ನಾವು ಯಾಕೆ ಮಾಡ್ಕೊಂಡು ಹೋಗ್ತೀವಿ ಅವ್ರ ಹೆಸರಲ್ಲಿ. ಯಾಕಂದರೆ ಅಟ್ಲೀಸ್ಟ್ ಈ ರೂಪದಲ್ಲಾದರೂ ಅಂಥ ಮಹಾನಾಯಕರನ್ನ ನಾವು ಸ್ಮರಣೆ ಮಾಡೋದು ನಮ್ಮ ಕರ್ತವ್ಯ. ಹಂಗಾಗಿ ಅಂಥ ಬೈರೇಗೌಡರನ್ನು ಸ್ಮರಣೆ ಮಾಡೋದು ನಮ್ಮ ಕರ್ನಾಟಕ ಜಾಸ್ತಿ, ಸ್ವಲ್ಪ ಜಾಸ್ತಿ. ಈಗ 2 ಡೇಕ್ಸ ಕೊಡ್ತಾ ಇದ್ದೀವಿ, ಇನ್ಮೇಲೆ 3 ಡೇಕ್ಸ ಮಾಡಬೇಕಾಗ್ತದೆ. ಜನ ಎಲ್ಲ ಪಾಪ ಕಾಯ್ತಿರ್ತಾರೆ, ನಮ್ಮ ಗಾಡಿನ ನೋಡ್ಕೊಂಡು ಎದುರು ನೋಡಿದೆ, ಗಮನಿಸಿದೆ. ಆಗಲೇ 1 ಅವರ್ ಮುಂಚೆನೇ ಬಂದು ಈ ಗಾಡಿ ಯಾವಾಗ ಬರುತ್ತೆ, ಬ್ಯಾನರ್ ಯಾವಾಗ ಕಟ್ತಾರೆ ಅಂತಂತೇಳಿ ಗಮನಿಸ್ತಾ ಇರ್ತಾರೆ. ಅವ್ರಿಗೆ ಊಟದ ಜೊತೆಗೆ ನೀರು, ಅವ್ರಿಗೆ ಚಟ್ನಿ ಇದೆಲ್ಲ ಮಾಡ್ತೀವಿ. ವಿಶೇಷವಾಗಿ ನಮ್ಮ ಮಾರ್ಕೆಟಲ್ಲಿ ಮುಟಾಬೆ ಹೆಸರಿ ನಮ್ಮ ಸುರೇಶ್ ಅಣ್ಣವ್ರ ಮಂಡಿ, ಇವ್ರ ನಾಯಕತ್ವದಲ್ಲಿ ಅದನ್ನು ಪ್ರಾರಂಭ ಮಾಡಿ, ನಾವು ಬರದೇ ಇದ್ರು ಅವರು ಅದನ್ನು ನಿರಂತರ ನಡೆಸ್ಕೊಂಡು ಹೋಗ್ತಾ ಇರ್ರಿ ಅಂತ ಹೇಳಿದ್ದೀವಿ.